ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ಹಾಗೂ ನನ್ನ ಮುದ್ದಿನ ಎಲ್ಲ ಸ್ನೇಹಿತರಿಗೆ ಎಲ್ಲರಿಗೂ ವಂದಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಈ ಕ್ಯಾಟ್ ಐಸ್ ಅಂತ ಕೇಳಿದರೆ ಬೆಕ್ಕಿನ ಕಣ್ಣು ಕ್ಯಾಟ್ ಐಸ್ ಅಂತ ಕೇಳಿರ್ತಾರೆ. ಎಲ್ಲ ಕ್ಯಾಟ್ ಐಸ್ ರಿಂಗ್ ಹಾಕ್ತಾರೆ, ಕ್ಯಾಟ್ ಐಸ್ ಬ್ರಾಸ್ಲೈಟ್ ಹಾಕ್ತಾರೆ, ಈ ಥರ ಬ್ರಾಸ್ಲೈಟ್ಗಳಿರುತ್ತೆ, ಇದನ್ನ ಹಾಕ್ತಾರೆ. ಕ್ಯಾಟ್ ಐಸ್ದು ಮತ್ತು ರಿಂಗ್ ಹಾಕ್ತಾರೆ ಕೆಲವೊಬ್ರು. ಇದ್ರ ಏನು, ಯಾಕೆ ಹಾಕ್ತಾರೆ, ಇದ್ರಿಂದ ಪ್ರಯೋಜನ, ಬೆನಿಫಿಟ್ಸ್ ಆಫ್ ಕ್ಯಾಟ್ ಐಸ್, ಅದ್ರ ಬಗ್ಗೆ ಇವತ್ತು ನೋಡೋಣ. ಅದಕ್ಕಿಂತ ಮೊದಲು ನನ್ನ ಪ್ರೀತಿಯ ಎಲ್ಲ ಜನತೆಗೆ ವಂದಿಸುತ್ತಾ ನನ್ನ ಕುಲ ದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಈಗ ಕ್ಯಾಟ್ ಐಸ್ ಅಂತ ಹೇಳಿದ್ವಿ. ಯಾರು ಕ್ಯಾಟ್ ಐಸ್ ಹಾಕ್ತಾರೆ, ಯಾರು ಹಾಕಬಾರ್ದು, ಯಾರು ಹಾಕಿದ್ರೆ ಒಳ್ಳೇದು, ಯಾರೆಲ್ಲ ಇದನ್ನ ಯೂಸ್ ಮಾಡಬಹುದು ಅಂತ, ಅದ್ರ ಬೆನಿಫಿಟ್ಸ್, ಅದರ ಉಪಯೋಗಗಳು ಏನು ಅನ್ನೋದನ್ನ ತಿಳ್ಕೋತಾ ಹೋಗೋಣ. ನೋಡಿ, ಕ್ಯಾಟ್ ಐಸ್, ಕ್ಯಾಟ್ ಅಂದ್ರೆ ಏನು ನಮಗೆ ಗೊತ್ತಿರೋಂಗೆ ಬೆಕ್ಕು ಅಂತ ಕರೀತೀವಿ. ಐಸ್ ಅಂದ್ರೆ ಬೆಕ್ಕಿನ ಕಣ್ಣು, ಕ್ಯಾಟ್ ಐಸ್. ಯಾವಾಗ, ಯಾರು, ಯಾಕೆ ಹಾಕ್ಬೇಕು ಇದರಿಂದ ಪ್ರಯೋಜನ ಏನು ಅಂತ ಕೇಳಿದ್ರೆ, ಈ ಕ್ಯಾಟ್ ಐಸ್ ಅನ್ನೋದು ಈ ಹಾಕೋದ್ರಿಂದ ನಿಮ್ಗೆ ಏನು ಪ್ರಯೋಜನ ಅಂದರೆ, ನಿಮಗೆ ಮೆಂಟಲ್ ಸ್ಟ್ರೆಸ್ಸನ್ನು ಕಮ್ಮಿ ಮಾಡುತ್ತೆ. ನಿಮ್ಮ ಮೆಂಟಲಲ್ಲಿ ನಿಮ್ಮ ತಲೆಯಲ್ಲಿ ಸ್ಟ್ರೆಸ್ಸು, ಟೆನ್ಷನ್ನು, ಏನೋ ಒಂಥರ ತಲೆ ಮೇಲೆ ಏನೋ ಬಿದ್ದುಬಿಟ್ಟಿದೆ, ಭೂಮಿ ಆಕಾಶವೇ ತಲೆ ಮೇಲೆ ಬಿದ್ದಿದೆಯೇನೋ ಅನ್ನೋ ಭಾವನೆ ಇದೆಯಲ್ಲ, ಆ ಭಾವನೆಯನ್ನು ತೊಡೆದು ಹಾಕೋದಕ್ಕೆ, ಆ ಭಾವನೆ ಬರದಂತೆ ನೋಡ್ಕೊಳ್ಳೋದಕ್ಕೆ ಈ ಕ್ಯಾಟ್ ಐಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಅದರ ಜೊತೆಗೆ ದೃಷ್ಟಿ ದೋಷಗಳು ನಮ್ಮ ಮೇಲೆ ಯಾವುದೂ ಬರದಂತೆ ತಡೆಯಲು ನಾವು ಕ್ಯಾಟ್ ಐಸ್ ಅನ್ನ ಯೂಸ್ ಮಾಡ್ತೀವಿ. ಯಾರಿಗೂ ಯಾವಾಗ ಹುಷಾರಿಲ್ಲಂಗೆ ಆಗ್ತಾ ಇರುತ್ತೆ, ಜ್ವರ ಬರ್ತಾ ಇರುತ್ತೆ, ಬಿಟ್ಟು ಬಿಟ್ಟು ಜ್ವರ ಬರೋದು, ಕೆಮ್ಮು ಬರೋದು, ಯಾವಾಗಲೂ ಹೋಗಿ ಬೀಳ್ತಾ ಇರೋದು, ಆಕ್ಸಿಡೆಂಟ್ಗಳಾಗ್ತಾ ಇರೋದು, ಇವನೇ ಹೋಗಿ ಅಳ್ದೊಳಗೆ ಬೀಳೋದು, ಬಾತ್ರೂಮ್ ಸ್ನಾನ ಮಾಡಕ್ ಹೋಗಿ ಬೀಳೋದು, ಮನೆ ಒರ್ಸಕ್ ಹೋಗಿ ಬೀಳೋದು, ಈ ತರ ಸುಮ್ಮನೆ ಅವರಿಗೆ ಆಗ್ತಕ್ಕಂಥ ಘಟನೆಗಳು, ಅದೆಲ್ಲ ಈ ದೃಷ್ಟಿ, ಈಗ ಏನು ದೃಷ್ಟಿ, ಜನಗಳ ಕಣ್ಣು ದೃಷ್ಟಿಗಳು ಬೀಳಬಹುದು. ಅವ್ರು ನೋಡೋ ದೃಷ್ಟಿ, ಎಲ್ಲರೂ ನೋಡೋ ದೃಷ್ಟಿಗಳು ಬೇರೆ ಬೇರೆ ತರ ಇರುತ್ತೆ. ಆ ದೃಷ್ಟಿಗಳನ್ನ ಅವಾಯ್ಡ್ ಮಾಡೋದಕ್ಕಾಗಿ ಈ ಕ್ಯಾಟ್ ಐಸ್ ಅನ್ನು ನಾವು ಯೂಸ್ ಮಾಡ್ತೀವಿ. ನಿಮ್ಮ ಯಾವ ಬೆರಳಿಗೆ ಹಾಕ್ಬೇಕು ಅಂದ್ರೆ, ನಿಮ್ಮ ಬಲಗೈಗೆ ಯಾರು ಕೂಡ ರಿಂಗ್ಗಳನ್ನು ಹಾಕಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ಯಾವಾಗ ನಿಮ್ಮ ರಿಂಗ್ನ ಈ ಎಡಗೈನಲ್ಲಿ ಈ ರಿಂಗ್ ಬೆರಳು, ಇದು ರಿಂಗ್ ಫಿಂಗರ್ ಅಂತೀವಿ, ನಾನೊಂದು ತಂಬು, ಇದು ಫೋರ್ತ್ ಫಿಂಗರು, ಈಗ ಮಿಡಲ್ ಫಿಂಗರು, ರಿಂಗ್ ಫಿಂಗರ್ ಅಂತ ಹೇಳ್ತಾರೆ. ಈ ರಿಂಗ್ ಫಿಂಗರ್ಗೆ ನೀವು ಹಾಕೊಳ್ಳೋದ್ರಿಂದ ನಿಮ್ಗೆಲ್ಲ ಈ ಕೆಟ್ಟ ದೃಷ್ಟಿಗಳು ಬರದಂತೆ, ನಿಮ್ಮ ವೈರಿಗಳು ನಿಮ್ಮ ಜೊತೆ ಯಾವುದು ತೊಂದರೆಗಳನ್ನು ಮಾಡದಂತೆ ಅವರಿಗೆ ನಿಮ್ಮನ್ನ ಪ್ರೊಟೆಕ್ಷನ್ ಮಾಡುತ್ತೆ. ಆದರೆ ಒರಿಜಿನಲ್ ಆಗಿ ಇದರಲ್ಲೂ ಕೂಡ ಸೆಮಿ ಪ್ರೀಶಿಯಸ್ಸು ಮತ್ತೆ ಥರ್ಡ್ ಕ್ವಾಲಿಟಿ, ತುಂಬಾ ಕ್ವಾಲಿಟಿಗಳು ಇದರಲ್ಲಿ ಬರುತ್ತೆ. ಹಾಗಾಗಿ ನೀವು ಅದನ್ನ ಒರಿಜಿನಲ್ ಯಾವುದು ಅನ್ನೋದನ್ನ ತಿಳ್ಕೊಂಡು ದಯಮಾಡಿ ಅದನ್ನು ಹಾಕೊಂಡ್ಲಿ 100% ನಿಮಗೆ ಇದರಲ್ಲಿ ನಿಮಗೆ ಇದು ಲ್ಯಾಬಲ್ಲಿ ನಿಮಗೆ ಇದರ ಬಗ್ಗೆ ನಿಮಗೆ ಒಂದು ಕಾರ್ಡ್ ಕೊಡ್ತಾರೆ, ಇದು ಒರಿಜಿನಲ್ ಇಲ್ವಾ ಅಂತ. ಅವ್ರ ಸರ್ಟಿಫಿಕೇಟ್ ಇಷ್ಟು ನೋಡಿ, ಎಷ್ಟಿರಬೇಕು, ಹೆಣ್ಣು ಮಕ್ಕಳಿಗಾದ್ರೆ ಎಷ್ಟು ಕ್ಯಾರೆಟ್ ಇರಬೇಕು, ಈಗ 2 ಕ್ಯಾರೆಟ್, 3 ಕ್ಯಾರೆಟ್, 5 ಕ್ಯಾರೆಟ್ ಹಿಂಗೆಲ್ಲ ಇರುತ್ತೆ. ನೀವು ಗಂಡು ಮಕ್ಕಳಿದ್ರೆ 5 ಕ್ಯಾರೆಟ್ ಮೇಲೆ ಹಾಕಿ, 5 ಕ್ಯಾರೆಟ್ ನಡೆಯುತ್ತೆ. ಹೆಣ್ಣು ಮಕ್ಕಳಿದ್ರೆ 3 ಕ್ಯಾರೆಟ್ ಮ್ಯಾಕ್ಸಿಮಮ್ ಸಾಕು, ನಡೆಯುತ್ತೆ, ಅದನ್ನ ಹಾಕೋಬಹುದು. ಹಾಕೊಳ್ಳೋದ್ರಿಂದ ಇಷ್ಟು ಕ್ಯಾರೆಟ್ ಈ ತೂಕದ್ದು ಹಾಕೊಳ್ಳೋದ್ರಿಂದ ನಿಮಗೆ ಯಶಸ್ಸು ಕೂಡ, ನಿಮಗೆ ಈ ಎಲ್ಲ ಟೆನ್ಷನ್ ಕಮ್ಮಿ ಆಗಿ ನಿಮಗೆ ಯಶಸ್ಸು ಅನ್ನೋದು ಬೇಗ ಸಿಗುತ್ತೆ. ಅದರ ಜೊತೆಗೆ ನಿಮ್ಮ ಮಾನಸಿಕವಾಗಿ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ವೈಬ್ರೇಷನ್ ಹೊರ ಹಾಕುತ್ತೆ. ನಿಮ್ಮಲ್ಲಿ ನನಗೆ ಅದು ಮಾಡೋಕ್ಕಾಗಲ್ವೇನೋ, ನನಗೆ ಇದು ಮಾಡೋಕ್ಕಾಗಲ್ವೇನೋ, ನನಗೆ ಶಕ್ತಿ ಇಲ್ವೇನೋ, ನನಗೆ ಆಗೋದಿಲ್ವೇನೋ, ಅಯ್ಯೋ ನನ್ನ ಕೈಲಿ ಆಗುತ್ತಾ, ಈ ಥರ ನೆಗೆಟಿವ್ ಮನಸ್ಥಿತಿಗಳನ್ನ ತೊಡೆದು ಹಾಕುತ್ತೆ. ನಿಮಗೆಲ್ಲ ಕೂಡ ಒಳ್ಳೆಯದಾಗುತ್ತೆ. ಧೈರ್ಯವಾಗಿ ಮುಂದೆ ನುಗ್ತೀರಾ, ಕೆಲಸ ಕಾರ್ಯಗಳನ್ನ ಮಾಡ್ತೀರಾ, ನಿಮ್ಮ ಯಶಸ್ಸು ನಿಮಗೆ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಇದು ರಾಹು ಮತ್ತು ಕೇತುವಿನ ಒಂದು ಮೀಡಿಯೇಟರ್ ಆಗಿ ಇದು ಕೆಲಸ ಮಾಡೋದ್ರಿಂದ ನೀವು ತುಲಾರಾಶಿಯವರು ಹಾಕ್ಬೋದು, ಅದರ ತಪ್ಪೇನಿಲ್ಲ, ತುಲಾರಾಶಿಯವರು ಹಾಕ್ಬಾರ್ದಿಂದ ವೃಶ್ಚಿಕ ರಾಶಿ, ಮಕರ ರಾಶಿ ಇವರೆಲ್ಲರೂ ಕೂಡ ಧರಿಸಬಹುದು. ಆ ಧರಿಸೋದ್ರಿಂದ ನಿಮಗೆ ರಾಹು ಮತ್ತು ಕೇತುವಿನ ಒಂದು
ನೆಗೆಟಿವ್ ವೈಬ್ರೇಷನ್ ನಿಮಗೆ ಬರದಂತೆ ಇದು ಕಾಪಾಡುತ್ತೆ. ಯಾವಾಗಲೂ ಮಾತನಾಡುವಾಗ ನೀವು ನಿಮ್ಮ ಕೈಯನ್ನು ಈ ರೀತಿ ಮಾಡುವುದರಿಂದ, ಮಾತಾಡಬೇಕಾದ್ರೆ ಅಥವಾ ಮಾಡೋದ್ರಿಂದ ಏನಾಗುತ್ತೆ, ಆ ನೆಗೆಟಿವ್ ವೈಬ್ರೇಷನ್ ಅಂತ ಎಳೆಯುತ್ತದೋ, ನೀವು ಇಳಿದಾಕ್ಬಿಟ್ಟು ನೆಗೆಟಿವ್ ಇಲ್ಲ ಪಾಸಿಟಿವ್ ವೈಬ್ರೇಷನ್ನ ನಿಮಗೆ ಪಾಸ್ ಮಾಡುತ್ತೆ. ಹಾಗಾಗಿ ಕ್ಯಾಟೈಸ್ ಅನ್ನೋದು ನಿಮಗೆ ಪ್ಯೂರ್ ಆಗಿ ಒರಿಜಿನಲ್ ತಗೊಂಡ್ರೆ 100% ನಿಮಗೆ ಲಾಭ ಸಿಗುತ್ತೆ. ಅದರಿಂದ ನಿಮಗೆ ಧನ ಲಾಭ ಆಗುತ್ತೆ ಅನ್ನೋದಕ್ಕಲ್ಲ, ನಿಮ್ಮ ನೆಗೆಟಿವ್ ವೈಬ್ರೇಷನ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಹೊತ್ತು ನಿಮಗೆ ದುಡ್ಡು ಬರುತ್ತೆ, ನೀವು ಶ್ರೀಮಂತರಾಗ್ಬಿಡ್ತೀರಿ, ರಿಚ್ ಆಗಿರ್ತೀರಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ನೆಗೆಟಿವ್ ವೈಬ್ರೇಷನ್ನು ನಿಮಗೆ ತೊಂದರೆ ಆಗದಂಗೆ ನಿಮ್ಮ ಒಂದು ಸೇಫ್ಟಿಗೋಸ್ಕರ ನೀವು ಇದನ್ನು ಹಾಕೋದ್ರಿಂದ ಜೀವನದಲ್ಲಿ ನೀವು ಸಕ್ಸಸ್ಸನ್ನು ಕಾಣ್ತೀರಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಶಾಸ್ತ್ರ ಸಿದ್ಧಾಂತವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ದಯವಿಟ್ಟು ನೀವು ಈ ಎಲ್ಲರಿಗೂ ಅತಿ ಹೆಚ್ಚು ನೀವು ಶೇರ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.